ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಏನು ವಿಷಯ ಅಂದರೆ, ಇದು ಫಂಕ್ಷನ್ ಬ್ಲಾಗ್ ಆಗಿರುತ್ತೆ. ಮನೇಲಿ ಒಂದು ಫಂಕ್ಷನ್ ನಡೀತಿದೆ. ನಮ್ಮ ನನ್ನ ಕಡೆ ಎಷ್ಟಾಗುತ್ತೆ ಮ್ಯಾಕ್ಸಿಮಮ್ ಅಷ್ಟನ್ನ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ಫಂಕ್ಷನಲ್ಲಿ ತುಂಬ ಬ್ಯುಸಿ ಇರ್ತೀನಿ. ಬಟ್ ನಿಮಗೆ ಆದಷ್ಟು ಕ್ಯಾಪ್ಚರ್ ಮಾಡೋ ಪ್ರಯತ್ನ ಮಾಡ್ತೀನಿ. ಸೊ ಇವಾಗ ನಾನು ಬೆಂಗಳೂರಲ್ಲಿದ್ದೀನಿ, ನೆಲಮಂಗಲ. ಸ್ವಲ್ಪ ಇಲ್ಲಿ ಬರಬೇಕಿತ್ತು. ಯಾರಿದು ಶ್ರೀನಿವಾಸಪುರ, ಕಸಬಾ ಹೋಬಳಿ, ನೆಲಮಂಗಲ ತಾಲೂಕು, ಬೆಂಗಳೂರು. ಅಂದರೆ ತುಂಬ ಇಲ್ಲಿ ಒಂದು ಇಂಪಾರ್ಟೆಂಟ್ ಕೆಲಸ ಮೇಲೆ ಬಂದಿತ್ತು. ಇದೇನೋ ಆ್ಯಕ್ಚುಲಿ ಸಕ್ಸಸ್ ಆದರೆ ನನ್ನ ಕಡೆಗೆ ತುಂಬ ಪ್ರಾಫಿಟ್ ಇದೆ. ಸೊ ಹಾಗಾಗಿ ಒಂದು ಕೆಲಸ ಮೇಲೆ ಬಂದಿದೆ. ಎಲ್ಲರಿಗೂ ವೇಟ್ ಮಾಡ್ತಾಯಿದ್ದೀನಿ. ಅದು ಮುಗಿಸ್ಕೊಂಡು ನಾನು ಮತ್ತೆ ಊರಿಗೆ ಹೋಗಬೇಕು. ಸೊ 2 ಡೇಸ್ ಆಯಿತು ಬೆಂಗಳೂರಿಗೆ ಬಂದು ಇಲ್ಲೇ ಇದ್ದೀನಿ. ಆ್ಯಂಡು ನಾಳೆ ಮದ್ದೂರಿಗೆ ಹೋಗೋ ಪ್ಲ್ಯಾನ್ ಇದೆ. ಮದ್ದೂರು, ಮಂಡ್ಯ, ಬೇಳೂರು ಕ್ರಾಸು. ಸೊ ಇವತ್ತು ನೈಟೇ ಹೊರಡಬೇಕು. ಸೊ ಗೈಸ್, ಊಟ ಮಾಡೋಕ್ಕೆ ಸುಲ್ಸಿಗೆ ಬಂದಿದ್ದೀನಿ. ಸೊ ಇಲ್ಲೇ ನೀನು ಹತ್ತತ್ರ ಕುಣಿಗಲ್ ಹೈವೇ. ಆಫ್ಟರ್ ಲಾಂಗ್ ಟೈಮ್ ಮೇರಾ ದೋಸ್ತ ಸಿಕ್ಕಿದ್ದಾರೆ, ಆನಂದ್ ಅವರು. ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಹಾಯ್ ಹೇಳ್ಬಿಡಿ. ಜ್ಯೂಸ್ ಯಾವುದು ಅಂತ ಕಮೆಂಟ್ ಹಾಕಿ ಗೈಸ್. ಕೂತ್ಕೊಳ್ಳೋಕ್ಕಾಗ ನಿಂಗೆ? ಹಾಂ, ನಿಂತಿದ್ದ ನಿಂತ್ಕೊಳ್ಳೋಕ್ಕಾಗ? ನೀನು ಸುಮ್ಮನಿರೋಕ್ಕೆ ಅಂತ ಅಂತೀಯ? ನೀನು ಒಂದು ನಿಮಿಷ ಸುಮ್ಮನಿರಲ್ಲ. ಒಂದು ನಿಮಿಷ ಸುಮ್ಮನೆ ಕೂತ್ಕೊಳ್ಳಲ್ಲ. ಕತ್ತೇತು ಓಯ್. ಓ, ನಿನ್ನ ಮಗನೇ ಅಲ್ಲ ನೀನು, ಮಗನೇ ಅಲ್ಲ ನೀನು, ನಮ್ಮ ಅಕ್ಕನ ಮಗ. ನಗಾಡ್ಬಿಡ್ತೆ. ಎಲ್ಲರಿಗೂ ಹಾಯ್ ಮಾಡು, ಹಾಯ್ ಮಾಡು. ಈ ನಮ್ಮೂರಲ್ಲಿ ಈ ಭಾನುವಾರ, ಮಂಗಳವಾರ, ಶುಕ್ರವಾರ ಬಂದರೆ ನಮ್ಮೂರಲ್ಲಿ ನಮಗೆ ಜಾಗ ಇರೋಲ್ಲ. ನಮಗಂತೂ ಈ ಯಾವುದೋ ಸಿಟಿ ಒಳಗೆ ಬಂದು ಸೇರ್ಕೊಂಡ್ಬಿಡೋ ಥರ ಫೀಲ್ ಆಗ್ತಿದೆ. ನನಗಂತೂ ಹಳ್ಳಿ ಫೀಲ್, ಚಿಕ್ಕ ಹುಡುಗ ಇದ್ದು ಹಳ್ಳಿ ಫೀಲೇ ನನಗಿಲ್ಲ ಅಂತ ಇದ್ದೀನಿ. ಅಲ್ಲೇ ಅಲ್ಲಿ ಆಟೋ ಹೋಗೋಕ್ಕೆ ಜಾಗಿಲ್ಲ. ಮೀಟಿಂಗ್ ಬೇರೆ ಟೈಮ್ ಆಗ್ತಿದೆ, ಇನ್ನೂ ಅವ್ರು ಆಟೋ ತೆಗ್ದಿಲ್ಲ. ಆಟೋದಲ್ಲಿ ನಂಬರ್ ಇತ್ತಲ್ಲ, ಅದಕ್ಕೆ ಡಯಲ್ ಮಾಡಿದ್ದೀನಿ, ಬರ್ತೀನಿ ಅಂತ ಹೇಳಿದ್ದಾರೆ. ಇವ್ರು ಆಟೋ ತೆಗೆಯೋದಾಗ ನಮ್ಮ ಮ್ಯಾನೇಜರ್ ಆಲ್ರೆಡಿ ಬಂದುಬಿಟ್ಟಿದ್ದಾರೆ ಅಂತ ನಾಗಮಂಗಲ, ಮೈಸೂರಿಂದ. ಆಲ್ರೆಡಿ ಟೈಮ್ ಇವಾಗ 1 ಗಂಟೆ 51 ನಿಮಿಷ, ಚಿಕನ್ 2 ಗಂಟೆ ಮಧ್ಯಾಹ್ನ ಆಗಿಬಿಟ್ಟಿದೆ. ಇನ್ನೂ ನಾವು ಇವಾಗ ಬಂದರು. ಸರ್, ಗೈಸ್, ಫೈನಲಿ ನಮ್ಮ ಮ್ಯಾನೇಜರ್ ಸರ್ ಎಲ್ಲ ಡ್ರಾಪ್ ಮಾಡಿ ನಾನು ಮೈಸೂರಲ್ಲಿ ಇದ್ದೇನೆ. ಆಲ್ರೆಡಿ ಈಗ ಹೋಗ್ತಾ ಇದ್ದೀವಿ. ಪಾರ್ಕಿಂಗ್ ಹಾಕ್ಬಿಟ್ಟು ರೂಮ್ಗೆ ಹೋಗ್ಬೇಕು. ಸಿಕ್ಕಾಬಿಟ್ಟು ಟಯರ್ಡ್ ಆಗ್ಬಿಟ್ಟಿದ್ದೀನಿ ನಾನಂತೂ. ಮದ್ದೂರಿಗೆ ಹೋಗೋಕ್ಕಾಗಲಿಲ್ಲ. ಮದ್ದೂರಿಗೆ ನೆಕ್ಸ್ಟು ಮಂತಲ್ಲಿ ಹೋಗೋಣ ಅಂತ ಹೇಳೋರೆ. ಆ್ಯಂಡ್ ಇವಾಗ ಊಟ ಮಾಡಿ ಮಲ್ಕೋಬೇಕು. ಗೈಸ್, ಕಾರ್ ಪಾರ್ಕ್ ಮಾಡಿ ಹೋಗ್ತಾ ಇದ್ದೀವಿ. ಫ್ರೆಶ್ ಅಪ್ ಆಗಿದ್ದೀನಿ. ಇವಾಗ ಫಸ್ಟ್ ಊಟ ಮಾಡಬೇಕು. ನಮ್ಮ ಹುಡುಗ ಕಾಲಲ್ಲಿ ಮಾತಾಡ್ತಾನೆ, ಅವನು ಬರಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಫಸ್ಟ್ ನನಗೆ ಬೆಳಗ್ಗೆ ಊಟ ಮಾಡಿತ್ತು, ಮಧ್ಯಾಹ್ನ ಮೀಟಿಂಗ್ ಅಂತ ಊಟನೇ ಮಾಡಿಲ್ಲ. ಹೊಟ್ಟೆ ಹಾಲು ಹಿಡ್ಕೊಂಬಿಟ್ಟಿದೆ ಸಿಕ್ಕಾಬಟ್ಟೆ. ಸೊ ಊಟ ಮಾಡಲೇಬೇಕು ಇವಾಗ. ಏನೋ ಒಂಥರ ಖುಷಿ ಮೈಸೂರಿಗೆ ಬಂದರೆ. ಸ್ಮೈಲ್ ಇಲ್ಲೊಂದು ಸ್ಮೈಲ್ ಮುಗ್ತಾರೆ, ಹಂಗೆ ಆ ಸ್ಪಾರ್ಕು ಬಂದುಬಿಡುತ್ತೆ. ದಟ್ ಫೀಲ್ ಕಂಫರ್ಟಬಲಿ ಲೀವ್ ಮೈಸೂರು. ಭೋಜನ ಜಸ್ಟ್ ಇವಾಗ ಊಟ ಆಯಿತು ಗೈಸ್. ಒಂದ್ಸಲ ಏನಾಗೋದಂದರೆ, ಯೂಟ್ಯೂಬಲ್ಲಿ ಪ್ರೀವಿಯಸ್ ವಿಡಿಯೋ ಒಂದು ಹಾಕಿದ್ದಾರೆ, ಯಾವುದು ಏನಾಚರಿ ಬ್ರಾಗಂಟೆ ಬಿಟ್ಟಿದ್ದಾರ. ಅದು ವಿಡಿಯೋ ಆ್ಯಕ್ಚುಲಿ ಕಾಪಿರೈಟ್ ಸ್ಟ್ರೈಕ್ ಬಂದುಬಿಟ್ಟಿತ್ತು. ಸ್ಟ್ರೈಕ್ ಆದರೆ ಆಟೋಮೆಟಿಕ್ ಅದೇ ಡಿಲೀಟ್ ಆಗಿಬಿಡ್ತದೆ. ಮಾತಾಡೋದು ಆಟೋಮೆಟಿಕ್ ಡಿಲೀಟ್ ಆಗಿಬಿಡ್ತದೆ. ಬೇಕಾದ್ರೆ ಸ್ಕ್ರೀನ್ ಮೇಲೆ ಫೋಟೋ ಹಾಕಿರ್ತಾರೆ, ಆ ಥರ ಸ್ಟ್ರೈಕ್ ಬಂದು ಆಟೋಮೆಟಿಕ್ ಡಿಲೀಟ್ ಆಗಿತ್ತು. ಸೊ ಮತ್ತೆ ಮೇಲ್ ಹಾಕಿ ಅದು ರಿಟರ್ನ್ ವಿಡಿಯೋ ವಾಪಸ್ ತರಿಸಿದ್ದೀನಿ. ಇವಾಗ ವಿಡಿಯೋ ಅವೈಲೇಬಲ್ ಇದೆ. ಅದು ಒಂದು ಎಷ್ಟು 6 ಅವರ್ದು ಆಟೋಮೆಟಿಕಾಗಿ ಡಿಲೀಟ್ ಆಗಿತ್ತು. ಸೊ 7 ಅವರ್ಸ್ಗೆ ಅದು ವಿಡಿಯೋ ರಿಕವರಿ ಆಯಿತು. ರೀಸನ್ ಏನು ಅಂದರೆ, ನಾನು IPL ಕ್ರಿಕೆಟ್ದು ಟಿ ವಿಯಲ್ಲಿ ಏನು ಹಾಕಿದ್ರೆ ಎಲ್ಲ ತುಂಬ ಲಾಂಗಾಗಿ ಹಾಕ್ಬಿಟ್ಟಿದೆ.
ಆ್ಯಂಡ್ ಲಾಸ್ಟಲ್ಲಿ ಒಂದು ಸಾಂಗ್ ಹಾಕಿದ್ದೆ. ಸೊ ಅದು 2 ಕಾಪಿರೈಟ್ ಸ್ಟ್ರೈಕ್ ಆಗಿತ್ತು. ಚಾನ್ಸಸ್ ಇರೋದು ಒಂದು ಆ ಕ್ಲಿಪ್ನ ಮಾತ್ರ ರಿಮೂವ್ ಮಾಡಬೇಕು, ಇಲ್ಲ ಎಂಟೈರ್ ವಿಡಿಯೋ ಡಿಲೀಟ್ ಮಾಡಬೇಕು. ಸೊ 2 ಚಾನ್ಸ್ ಇದ್ದಾಗ ನಾನು ಬರೀ ಕ್ಲಿಪ್ನ ಮಾತ್ರ ಡಿಲೀಟ್ ಮಾಡಿ ಆಸ್ ಇಟ್ ಈಸ್ ಏನದ ವಿಡಿಯೋ ಅದಕ್ಕೆ ಅಪ್ಲೈ ಮಾಡಿದೆ. ಸೊ ವಿಡಿಯೋ ಓಪನ್ಲಿ ಬಂತು. ಸೊ ಇದೊಂದು ಇಶ್ಯೂ ಆಗಿತ್ತು. ಅಯ್ಯೋ ನನ್ನ ದೃಷ್ಟಿ ನನಗೆ ತಾಕಿದೆಯಲ್ಲ. ಸೊ ಫ್ರೆಶ್ ಅಪ್ ಆಗಿದೆ ಗೈಸ್. ಸೊ ಡ್ರೆಸ್ಸು ತಂದಿಲ್ಲ, ಡ್ರೆಸ್ ಎಲ್ಲ ಮನೇಲಿ ಐತೆ. ಪ್ಲಾನಿಂಗ್ ಇಲ್ಲವಲ್ಲ ಮೈಸೂರಿಗೆ ನಾನು ಬರ್ತೀನಿ ಅಂತ. ಸೊ ನನಗೆ ಲೇಟ್ ಆಗಿದ್ದಕ್ಕೆ ಇಲ್ಲ ಉಳ್ಕೊಂಡೆ, ಇಲ್ಲ ಅಂದರೆ ನಾನು ಹೋಗ್ತಿದ್ದೆ. ಸೊ ಅದಕ್ಕೆ ನೆನ್ನೆ ಹಾಕಿರೋ ಡ್ರೆಸ್ನ ಹಾಕೋಬೇಕು ಇವಾಗ. ಆ್ಯಂಡ್ ಆದಷ್ಟು ಬೇಗ ಹೋಗಬೇಕು, ಬೇಗ ಊರಿಗೆ ಸ್ವಲ್ಪ ಕೆಲಸಗಳಿದೆ ಊರಲ್ಲಿ. ಗೈಸು ಗರ್ ಸೋಪ್ ಇದು ಅಡ್ವರ್ಟೈಸ್ಮೆಂಟ್ ಸಿಕ್ಕಾಪಟ್ಟೆ ಇತ್ತಲ್ಲ, ಮ್ಯಾಜಿಕ್ ಸೋಪ್ ಅಂತ. ಓಪನ್ ಮಾಡೋಣ. ಟ್ಯಾನ್ ಇರುತ್ತೆ, ಇದನ್ನು ಹಾಕಬೇಕು. ಸ್ಮೂತ್ ಹಾಕಿ ಇದು ಈ ಕಡೆ ಸೈಡ್ ಹಾಕಬೇಕು ಅಂತ ಏನು ಹೇಳಿದ್ರು. ಇದು ನಿಲ್ಕೊಂಡು ನಮಗೆ ಬ್ಲ್ಯಾಕ್ ಮೇಲ್ ಬ್ಯಾಗಲ್ಲಿ ಐತೆ, ತೆಗಿಯೋಣ. ಆಫೀಸಿಗೆ ಬಂದಿದ್ದೀನಿ ಗಾಯ್ಸ್. ಆಫೀಸ್ ಮುಗಿಸ್ಕೊಂಡು ಇಮ್ಮಿಡಿಯೇಟ್ಲಿ ಮೈಸೂರಿಂದ ಇವಾಗ ನಾಗಮಂಗಲ ಹೋಗ್ತಾ ಇದ್ದೀನಿ ಗೈಸ್. ನೂತನ ಗೃಹ ನಿರ್ಮಾಣಕ್ಕೆ ಚಾಲನೆ, ಸಂಘದ ಕಡೆಯಿಂದ ಆಸ್ತಿ ಸಿಗಲಿದೆ. ರಾಜಕೀಯ ರಂಗದ ನೇತಾರರಿಗೆ ಶುಭದಾಯಕ ದಿನ. ಫಸ್ಟ್ ಆಫ್ ಆಲ್ ಸಂಗತಿನೇ ಇಲ್ಲ, ಅದರಲ್ಲಿ ಆಸ್ತಿ ಬೇರೆ. ಮೇ ಬಿ ಸಂಘದ ಕಡೆಯಿಂದ ಆಸ್ತಿ ಅಂತ ಏನೋ ಉಪ್ಸಾರು ಮುದ್ದೆ ಬಿಟ್ಟರೆ ಬೇರೆ ಏನೂ ಸಿಗಲ್ಲ. ಹೌದೌದು, ATM ಕಡೆಯಲ್ಲಿ ಆಸ್ತಿ ತುಂಬ ಬರ್ತಿದೆ ಗಾಯ್ಸ್. ನನ್ನ ಮಗ ಊಟಕ್ಕೆ ಹೋಗೋಣ ಅಂತ ಕರ್ಕೊಂಬಂದ್ಬಿಟ್ಟು ನಾನ್ ವೆಜ್ ತಿನ್ನೋಕ್ಕೆ. ಇವಾಗ ನೋಡಿದ್ರೆ ಗುರುವಾರ ನಾನು ತಿನ್ನಲ್ಲ ಅಂತವನೆ. ಇದು ಏನು ಹೊಸ್ದಾಗೆ ಯಾವತ್ತೂ ಇರಲಿಲ್ಲ, ಇವಾಗಿಂದ ಹೊಸ್ದಾಗಿ ಶುರು ಮಾಡ್ತಾನೆ ಸಂಪ್ರದಾಯಗಳ. ನೋಡಿ ನಾಮ ಇನ್ನೂ ಹೋಗಿಲ್ಲ, ಏನೆಲ್ಲ ಜನ ಚೇಂಜ್ ಆಗ್ಬಿಟ್ರಪ್ಪ. ನಾನು ತಿನ್ನಬೇಕು ಗಾಯ್ಸ್. ಒಬ್ಬನೇ ಏನು ಅಲ್ಲಿ ತಿನ್ನೋದು ಅಂತ ಮನೆಗೆ ಬಂದೆ. ಬೆಂಡೆಕಾಯಿ ಸಾಂಬಾರು. ಮದ್ದೂರಿಗೆ ಹೋಗ್ತಾ ಇದ್ದೀನಿ. ಇವಾಗ ಕೊಪ್ಪದಿಂದ ಸ್ವಲ್ಪ ಮುಂದಕ್ಕೆ ನಿನ್ನೆ ನೈಟು ಮಳೆ ಬಂದಿದೆ. ಮರಗಳೆಲ್ಲ ರೋಡಿಗೆ ಬಿದ್ದೋಗ್ಬಿಟ್ಟವೆ. ಇವಾಗ ಪ್ರೀವಿಯಸ್ ನಾನು ಒಂದೇ ವಿಡಿಯೋ ತೋರಿಸಿದ್ದು, ಬಟ್ ಸುಮಾರು ಮರಗಳೆಲ್ಲ ಬಿದ್ದೋಗ್ಬಿಟ್ಟಿದ್ದೆವು. ಹೆಚ್ಚು ಕಮ್ಮಿ ಒಂದು 5-6 ಮರಗಳು ರೋಡಲ್ಲಿ ಕೊಂಬೆಗಳು ರೆಂಬೆಗಳೆಲ್ಲ ಮುರಿದೋಗಿ ರೋಡಿಗೆ ತಾಕಿ ಲೈನ್ಗಳು ಕೂಡ ಏನು ಲೈನ್ ಮೇಲೂ ಮರಗಳು ಬಿದ್ದೋಗಿ ಲೈನು ಕೂಡ ಬಿದ್ದೋಗಿದೆ. ಅಷ್ಟೊಂದು ನಮ್ಮಳ ಹೇಳ್ತಾ ನೋಡಿ. ಇವಾಗ ಮುಂದೆ ಒಂದು ತೋರಿಸ್ತೀನಿ. ಗೈಸ್ ಇವಾಗ ನೀವೇನು ಆ ಸ್ಪಾಟ್ ನೋಡಿದ್ರಿ, ಅದು ಮದ್ದೂರಿಗೆ ನಿಯರು 4 ಕಿಲೋಮೀಟರ್ 5 ಕಿಲೋಮೀಟರ್ ಅಂತ ಇದೆ ಅಷ್ಟೇ. ಹತ್ತಿರ ಚಾಮನಹಳ್ಳಿ ಅಂತ ಬರುತ್ತೆ. ಅಲ್ಲಿ ಫಿಶ್ಗೆ ಫೇಮಸ್ ಗೈಸು. ತವಾ ಫಿಶ್ಶು ಮತ್ತು ಎಲ್ಲ ಥರ ಫಿಶ್ಶು ಅಲ್ಲಿ ತುಂಬ ಸಿಗುತ್ತೆ. ಒಂದ್ಸಲ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಫೈನಲಿ ಗೈಸು ಮದ್ದೂರು ಹತ್ರ ರೀಚ್ ಆಗಿದ್ದೀನಿ. ಇನ್ನೂ ಮೀಟಿಂಗ್ದು ಸ್ಪಾಟು ಇನ್ನೂ ಓಪನ್ ಆಗಿಲ್ಲ, ಇನ್ನೂ 8:30 AM. ಸೊ ಅದಕ್ಕೆ ಟಿಫನ್ ಮಾಡ್ಕೊಂಬೋಣ. ಸೊ ಇಲ್ಲಿ ಹೋಟೆಲಿಗೆ ಬಂದಿದ್ದೀನಿ. ಹೋಟೆಲ್ ಹೆಸರು ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಅಂತ ತಪ್ಪಾಗುತ್ತೆ. ಇಲ್ಲಿ ಯಾವುದೋ ಹೋಟೆಲಿಗೆ ಬಂದಿದ್ದೀನಿ. ಸೊ ಹೋಟೆಲ್ ಹೆಸರು ಸಹನಾ ಸಸ್ಯಾಹಾರಿ, ಪ್ರೊಪ್ರೈಟರ್ ಸಾಗರು. ಟಿಫನ್ ಆಯಿತು ಗಾಯ್. ಸುಮ್ಮನೆ ಇನ್ನು ಮದ್ದೂರು ಪ್ರವಾಸಿ ಮಂದಿರ ಅಂತ ಇದು ಬ್ರಾಂಚ್ ಮೀಟಿಂಗ್ ಮುಗಿಸ್ಕೊಳ್ಳೋಕ್ಕೆ ಕೂತಿದ್ದೀನಿ. ಮದ್ದೂರು ವಡೆ ತಿನ್ನೋಣ ಅಂದರೆ ಬಂದಾಗೆಲ್ಲ ತಿಂತಾ ಇರ್ತೀನಿ.
ಬೆಳಿಗ್ಗೆ ಅದು ಬೇಡ ಅಂತ ಸುಮ್ಮನೆ ಹೋಗ್ಬೇಕಂದ್ರೆ ಮಧ್ಯಾಹ್ನ ಬೇಕಾರೆ ತಗೊಂಡು ಹೋಗ್ತೀನಿ. ಶುಕ್ರವಾರದ ಸಂತೆ ಮತ್ತೆ ಗಿಡಗಳಿಗೆ ಗೈಸ್, ನೀವೇನಾರ ಮದರ್ ಜೊತೆ ಸಂತೆ ಗಿಂತೆ ಮಾಡೋಕ್ಕೆ ಹೋಗ್ಬಿಟ್ರೆ ಆಗಲ್ಲ ಗೈಸ್. 120 ರೂಪಾಯಿ ಹೇಳ್ತಾವ್ರೆ, 80 ರೂಪಾಯಿ ಫೈನಲು. ಆ್ಯಂಡ್ ಇನ್ನೊಂದು, ನಮ್ಮ ಅಮ್ಮನಿಗೆ 200 ರೂಪಾಯಿ ಲಾಸ್ ಮಾಡಿಬಿಟ್ಟೆ. ನಮ್ಮಮ್ಮ ಅದೇ ಮನಸ್ಸಲ್ಲಿ ಹಿಡ್ಕೊಂಡು ಇನ್ನೂ ಹಂಗೆ ಇದೆ, 200 ರೂಪಾಯಿ ಲಾಸ್ ಆಯ್ತಲ್ಲ ಅಂತ. ಹಾಕೊಂಡ್ಮೇಲೆ ಆಗ್ಬಿಡ. ನಾನು ಕೆಲವೊಬ್ರಿಗೆ ಹೇಳ್ತಿದ್ದೆ, ಏನು ಅಂಥ ಮಹಾನ ಮಕ್ಕಳನ್ನ ಏನು ನೋಡ್ಕೊಳ್ಳೋದು ಸಂಭಾಳಿಸೋದು ಅಂತ ಎಷ್ಟೊಂದ್ಸಲ ಹೇಳ್ತಿದ್ದೆ. ಬಟ್ ಅನುಭವ ಆದಾಗಲೇ ಗೊತ್ತಾಗೋದು ಇಷ್ಟೊಂದು ರಿಸ್ಕ್ ಇರುತ್ತೆ ಅಂತ. ಮರಿ ತಗೊಳ್ಳೋಕ್ಕೆ ಬಂದಿದ್ದೀವಿ ಗಾಯ್ಸ್. ಬಾ ನೀರು ತುಂಬಿಸಕ್ಕೆ ಬಂದಿದ್ದೀವಿ ಅಷ್ಟೇ. ತಮ್ಮ ಸುಸ್ತಾಗೋನೆ ಅಂತ ಮಾವಿನಕಾಯಿ ಕೊಟ್ಟವಳೆ. ಏನು ನನಗೋಸ್ಕರ ಏನು ಕೊಡ್ತಾಯಿಲ್ಲ, ಮಗುವಿಗೆ ನಾವು ಕೆಲಸ ಮಾಡ್ತಿದ್ದೀವರೆ ಮುಟ್ಲಾರೆ, ಅದಕ್ಕೆ ಕೊಡ್ತಾವಳೆ ಅಷ್ಟೇ. ಸೊ ಗಾಯ್ಸು, ಹಂಗೆ ಸ್ವಲ್ಪ ಎರೆ ಸೇವೆಗೆ ಹೋಗಬೇಕಿತ್ತು ನಾನು ಮತ್ತು ಬೈಯವರು. ಈಗ ಹೋಗಬೇಕು. ನಾನು ನಾಗಮಂಗಲದಿಂದ ಹೊರಟಿದ್ದೀನಿ. ಬೈಯವರು ಅಲ್ಲಿ ಕ್ರಾಸಲ್ಲಿ ಇರ್ತಾರೆ, ಪಿಕ್ ಮಾಡಿಕೊಂಡು ಹೋಗಬೇಕು. ಗಾಯ್ಸ್, ಆನೇಕಲ್ ಮಳೆ ಹೋಗ್ತದೆ ಗಾಯ್ಸ್, ಭಯಾನಕ ಮಳೆ. ಆ ಬದ್ದೂರು ಹೋಗ್ಬೇಕಂದ್ರೂ ಮರ ಬಿದ್ದೋಗಿತ್ತು. ಈ ಬೆಳ್ಳುಗ್ ಕ್ರಾಸ್ ನೋಡೋದು ಬಿದ್ದೋಗದೆ ಗಾಯ್ಸ್. ಆ್ಯಕ್ಚುಲಿ ಕಾರ್ನ ವಾಶ್ ಮಾಡಿಸ್ಬೇಕು ಅಂತ ಅಂದ್ಕೊಂಡೆ, ಬಟ್ ಮಳೆ ಬಂದಿರೋ ರೇಂಜಿಗೆ, ಬೈಯರ್ ಹೊಡೆದಿರೋ ಗಾಡಿ ರೇಂಜಿಗೆ ಟೈರ್ ಅಲ್ಲೇ ವಾಶ್ ಆಗ್ಬಿಟ್ಟವೆ. ಎಲ್ಲ ಕೆಂಪು ಎಲ್ಲ ಕೆಂಪು ಆಗಿದ್ದು ಟೈರ್ಗಳು. ಇವಾಗ ನೋಡಿ ವಾಶ್ ಆಗಿರೋ ಥರ ಕಾಣಿಸ್ತಾ ಇದೆ. ಎಲ್ಲ ನೀಟಾಗಿ ಪಾಲಿಶ್ ಆಗಿಬಿಟ್ಟಿದೆ. ಎರಿಸೇವೆ ಅಲ್ಲ, ಚಂದ್ರಾಯಪಟ್ಟಣ ಗೈಸ್. ನಾನು ಎರಿಸೇವೆ ಅಂತ ಹೇಳಿದೆ, ಚಂದ್ರಾಯಪಟ್ಟಣ. ಆದಷ್ಟು ಏನಾದರೂ ವರ್ಕು ಇವಾಗಲೇ ಮಾಡ್ಕೊಂಬಿಟ್ರೆ ನಾಳೆ ಕೂಸಿ ಫ್ರೀ ಆಗಬೇಕು. ಅದಕ್ಕೆ ಇವಾಗಲೇ ಎಲ್ಲ ಚೇರು ಟೇಬಲು. ಸೊ ಈ ಕಡೆ ಡೆಕೋರೇಷನ್ ಬರುತ್ತೆ, ಆ ಕಡೆ ಅದರಲ್ಲಿ ಊಟ ಕೊಡೋಕ್ಕೆ ಸರಿಯಾಗುತ್ತೆ ಅಂತ ಪ್ಲಾನ್ ಮಾಡಿ ಇದು ಮಾಡಿದ್ದೀವಿ. ಆ್ಯಂಡ್ ಈಗ ಇನ್ನು ಸ್ವಲ್ಪ ಪಾತ್ರೆ ಐಟಮು ಇಲ್ಲವೆ, ಪಾತ್ರನ ಈ ಕಡೆಗೆ ಶಿಫ್ಟ್ ಮಾಡಬೇಕು. ನೀರು ಬಾಟ್ಲು, ಸೊ ಇವನ್ನೆಲ್ಲ ಸ್ವಲ್ಪ ಈಗ ಆ ಕಡೆಗೆ ಆಗಬೇಕು. ಗಾಯ್ಸ್, ಇವಾಗ ಹೆಂಗಾಗದಂದರೆ ನಮ್ಮ ಮನೆಯೆಲ್ಲ ನೆಚ್ಕೊಂಡ್ಬಿಟ್ರೆ ಏನೂ ಆಗೋಲ್ಲ. ಇವಾಗ ಮನೆ ಸಿಲಿಂಡ್ರ್ ಖಾಲಿ ಆಗ್ಬಿಟ್ಟಿದೆ. ಇವಾಗ ಸಿಲಿಂಡ್ರ್ ಹುಡ್ಕೊಂಡು ಬಂದಿದ್ದೀನಿ, ಸಿಗ್ತಾಯಿಲ್ಲ. ನಮ್ಮ ಅಪ್ಪ ಒಬ್ರಿಗೆ ಹೇಳಿತ್ತಂತೆ ಕೊಡ್ತೀನಿ ಅನ್ನಂತ, ಇವಾಗ ಇಲ್ಲ ಅಂತ ಹೇಳ್ತವ್ರೆ. ಕರೆಕ್ಟಾಗಿ ನಮಗೂ ಹೇಳಲ್ಲ. ಈಗ ನೋಡಿದ್ರೆ ಅಲ್ಲಿ ಸೌದೆ ಹಾಕಬೇಕು ಅಂತಾರೆ, ಇಲ್ಲಿ ಸಿಲಿಂಡರ್ ಬೇಕು ಅಂತಾರೆ, ಮಸಾಲೆ ರುಬ್ಬಬೇಕು ಅಂತಾರೆ, ಖಾರ ರುಬ್ಬಬೇಕು ಅಂತಾರೆ. ಇರೋನೊಬ್ಬ ಏನು ಮಾಡೋದು. ನಮ್ಮ ಜೊತೆ ಈಗ ಪಾರ್ಟಿಗೆ ಜಾಯ್ನ್ ಆಗಿರೋದು ಮಿಸ್ಟರ್ ಸಾಗರ್. ಎಲ್ಲ ಆದಮೇಲೆ ಬಂದವ್ರೆ. ಮುಖ್ಯ ಗಣ್ಯ ವ್ಯಕ್ತಿ ಅತಿಥಿಗೂ ಬಂದವ್ರೆ. ಬರೋಣ, ಕೆಲಸ ಮಾಡೋಣ. ನೋಡಿ, ಬಟ್ಟೆ ಹೊಸ ತಾಂಡಿದೆ, ಅಲ್ಲೇ ನಾಮ ಆಗ್ಬಿಟ್ಟಿದೆ. ನೋಡಿ ನೋಡಿ, ಅಯ್ಯೋ ನೋವು. ಇಲ್ಲಿ ನಾಮ ಆಗದೆ, ಇಲ್ಲಿ ನಾಮ ಆಗಿದೆ.
ಇಲ್ಲಿ ನಾವು ನಾಷ್ಟ ಇವಾಗ ಮಾಡ್ತಿದ್ದೀವಿ ವಾಯ್ಸ್ ಇವ್ ಸ್ವಿಚ್ ಆಫ್ ಮನಿಕೊಂಡವನೆ ಪಾರ್ಟಿಗೆ ಮತ್ತೆ ಜಾಯ್ನ್ ಆದ್ರು ಅದೂರಿ ಏನಂತ ಇಬ್ಬರು ನೋಡಿ ಗೈಸ್ ಒಂದೇ ಥರ ಶರ್ಟ್ ಹಾಕೋರೆ ನಾನು ಮಾತ್ರ ಈ ಥರ ಹಾಕ್ಬಿಡಿ ಎಲ್ಲ ಚೆಲ್ಕೊಂಡು ಹಿಡ್ಕೊಂಡು ಹೋಯ್ತವ್ರೆ. ಏನ್ರಿ ಅಣ್ಣ ಚೆನ್ನಾಗಿದ್ದೀರಾ? ಹ್ಞೂ ಆರಾಮ್. ಏನ್ರಿ ಆ ಲುಕ್ಕು ಆ ಕಲರು 2 ವೀಕ್ಸಿಂದ ಡಿಲೀಟ್ ಆಗಿದೆ. ನೀವು ಎಲ್ಲ ಕೇಳ್ತಾರೆ ಸರ್ ನಿಮ್ಗೆ ಇನ್ಸ್ಟಾಗ್ರಾಮ್ ಏನಾಯ್ತು ಅಂತ. ಸೊ ಹಬ್ಬ ಅವನೇ ಡಾಲಿ ಮಿಸ್ಟರ್ ಡಾಲಿ ಅಂತ ಅವ್ನು ಹಾಕೋ ಸ್ಟೋರಿಗಳು ನೋಡಿ ನಮಗೆ ಜಿಗುಪ್ಸೆ ಬಂದ್ಬಿಟ್ಟು ಇನ್ಸ್ಟಾಗ್ರಾಮ್ನೇ ಅನ್ಇನ್ಸ್ಟಾಲ್ ಆಗ್ಬಿಟ್ಟಿಗಾಯಿತು. ಸೊ ಇದೇ ರೀಸನ್ ಇನ್ಸ್ಟಾಗ್ರಾಮು ಡಿಲೀಟ್ ಆಗಿರೋದು. ಮತ್ತೆ ನೀರು ತರಕ್ಕೆ ಬಂದಿದ್ದೀವಿ. ನೀರು ತಗೊಂಡು ಹೋಗ್ತಾ ಇದ್ದೀವಿ. ಹೇಳಿ ಗೈಸ್, ನಮ್ಮೂರಲ್ಲಿ ನಮಗೆ ಜಾಗ ಇರಲ್ಲ. ನೋಡಿದೆ ನೋಡಿ ಗೈಸ್, ಗೈಸು ನಿಮಗೆ ಇವೆಂಟ್ಗಳು ಬೇಕು ಅಂದರೆ ನಾಗಮಂಗಲ ಸರೌಂಡಿಂಗು, ಬೆಳ್ಳೂರು ಕ್ರಾಸು, ಎಲ್ಲ ಆಲ್ ಓವರು ಬೆಳ್ಳೂರು ಕ್ರಾಸು, ನಾಗಮಂಗಲ, ದೇವಲಾಪುರ, ಮೆಂಡಿನೊಲೆ ಎಲ್ಲಿಗೆ ಬೇಕಾದ್ರೂ ಸರಿ ಬುಕ್ ಮಾಡಿಕೊಡ್ತಾರೆ. ನಿಶಿಕಾ ಇವೆಂಟು ಅಂತ ಆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ. ಸೊ ಒಂದ್ಸಲಿ ಟ್ರೈ ಮಾಡಿ. ನಿಶಿಕಾ ಇವೆಂಟ್ ನಾಗಮಂಗಲ ಅಂತ ಸ್ಕ್ರೀನ್ ಮೇಲೆ. ಗೈಸ್ ನೋಡೋ ನೋಡ್ದು ಯಾಕೆ ಆಟ ತೆಗಿಯೋಕ್ಕಾಗಲಿಲ್ಲ. ಈಗ ಕಾರಲ್ಲಿ ಹೋಗೋದು ಇವಾಗ ಅಷ್ಟೇ. ಬಂದು ಅಲ್ಲೂ ಇದೆಯಾ, ಕಾರಲ್ಲಿ ಬಂದು ಇಲ್ಲೂ ಇದೆಯಾ ನೋಡಿ. ನಮ್ಮೂರಲ್ಲಿ ನಮಗೆ ಜಾಗ ಇಲ್ಲ ಗೈಸ್. ಅಲ್ಲೊಂದು ಟೈಮ್ ಆಯ್ತಾ ಇದೆ, ಇಲ್ಲಿ ನೋಡಿದ್ರೆ ಟ್ರಾಫಿಕ್ ಆಯ್ತಾ ಇದೆ. ಸೊ ಕೇಕ್ ಥರ ಬಂದಿದ್ದೀವಿ. ಕ್ಯಾಮ್ರಾ ಸ್ವಲ್ಪ ತೋರಿಸ್ತಾನ ಅಲ್ಲಿ ಅವ್ನು ಕರಿತಾವ ಕ್ಯಾಮ್ರಾ ರಿವರ್ಸ್ ಹಾಕಿ ಅವರು ಸಾಗರಣ ಕೇಕು ಇನ್ನೊಂದು ಸ್ವಲ್ಪ ರೆಡಿ ಇದೆ, ರೆಡಿ ಮಾಡ್ತವ್ರೆ. ಅದಕ್ಕೆ ಸ್ವಲ್ಪ ಫ್ಯೂಯಲ್ ಹಾಕ್ಸಕ್ಕೆ ಬಂದಿದ್ದೀವಿ. ಕಟ್ ಮಾಡ್ಕೊಂಡು ಕೇಕ್ ತಿಂದು ಊಟ ಮಾಡೋರು ಅಂತ ಊಟಕ್ಕೆ ಇಕ್ಬೇಕು. ಕೇಕ್ ಗೈಸ್ ಇವಾಗ ಕೇಕ್ ತಗೊಂಡು ಹೋಗ್ತಾ ಇದ್ದೀವಿ. ಟೈಮು ಇವಾಗ 1:15. ಹಿಂಗೆ ನೋಡಿ ಕಾಣಿಸ್ತೀವಲ್ಲಪ್ಪ. ಖುಷಿ ಆಯ್ತು. ಒಂದೇ ಬರ್ರಿ. ನಾನು ಇವ್ರು ಅನ್ಕೊಂಬಿಟ್ಟೆ. ಗಿಫ್ಟಲ್ಲಿ ನೀರಿಗೆ ಸೆಕೆ ಬಿಸ್ಕಟ್ ನೋಡಿ ಗೈಸ್. ಓಯ್ ದುಡ್ಡು ಓಯ್ ಹಾಂ ಕೆಳಗೆ ಹೇಳಿದ್ರೆ ಬಿಡು ಕುಡ್ದ ಗ್ಲಾಸ್ ಆಮೇಲೆ ಹಂಗಿಂಗೆ ಕುಡಿಯಮೇಲೆ ಅವನು ಅವಾಗಿಂದ ಕೇಕ್ ತಗೋಬರೋ ತಿಂತಾನೆ ಅವನೇ. ಎಲ್ಲ ಹೆಲ್ಪ್ ಮಾಡ್ತವ್ರೆ, ಧನ್ಯವಾದಗಳು. ಹಾಯ್. ಏನ್ರಿ ಸಹಾಯ? ನಮ್ಮ ಮಕ್ಕಳು ಬರ್ತಾರೆ ಸಿದ್ದೂರು ನೋಡಿ ಇಲ್ಲಿ ಮುಂಜ ಇಲ್ಲಿ ನೋಡು. ಎಲ್ಲರಿಗೂ ಕೇಕ್ ನಮ್ಮ ಊರಿಂದ ನಮ್ಮ ಫಂಕ್ಷನ್ಗೆ ಬಂದಿದ್ದಕ್ಕೆ ತುಂಬ ಹೃದಯದ ಧನ್ಯವಾದ ಕೋರುತ್ತಾ ಬೇಡ್ಕೊಂಡು ಕೂತವ್ರೆ ಏನು ಬಡಿಸಿ ಸಾಕಾಯಿತು. ಸೊ ಅದಕ್ಕೆ ಇವಾಗ ಸ್ವಲ್ಪ ಕೂಲಾಗೋಣ ಅಂತ ಊಟ ಇನ್ನೂ ಮಾಡಿಲ್ಲ. ಫ್ರೆಂಡ್ಸ್ ಎಲ್ಲ ಬಂದಿದ್ರು ಗೈಸ್. ಇವಾಗ ಊಟ ಕೊಟ್ಟಿದ್ದೀವಿ, ಇನ್ನೂ ಊಟ ಆಗಿಲ್ಲ. ತುಂಬ ಬಿಸಿ ಆದ್ರಪ್ಪ ನಮ್ಮ ಸಾಗರ್ ಅವರು. ಕತ್ತಿದ್ರಿ ಕಳಿಸ್ತಾನೆ ನಿನಗೆ ಬೇಡ ಅಂದ್ರೆ ಇಲ್ಲೇ ಡಿಲೀಟ್ ಮಾಡ್ತೀನಿ.
ಮತ್ತೆ ನರೇಶ್ ಅವ್ರು ಕೊಟ್ಟು ಖಾಲಿ ಮಾಡಿದ್ದಲ್ಲ. ಸೊ ಗೈಸ್ ಈ ಬೀಳ್ಕೊಡುಗೆ ಸಮಾರಂಭ ಸಾಗರ್ ಅವ್ರಿಗೆ ನಮಗೆ ತೆಗಿದಂಗೆ ಈಗ ಇವರು ನೀವೇನು ಹೇಳ್ಬಿಡಿ ಬರ್ತೀವಿ ಬಾಯ್ ಬಾಯ್ ಹೊರಟ್ರೆ ಲೇಟಾ ಹೊರಟೆ ನಾನು ಎತ್ಕೊ ಬನ್ನಿ ಹಂಗೆ ನೀವು ಓಡ್ತೀರಾ ಬಾಯ್ ಹಿಂದೆ ಮಾಡದ ನೀವು ಹೇಳ್ತೀರಾ ನಿಮಗೂ ಬೀಳ್ಕೊಡುಗೆ ಸಮಾರಂಭ. ಇಬ್ಬರು ಬ್ರದರ್ಸ್ ಹೋಗ್ತಿದ್ದಾರೆ ಮತ್ತೆ ಬರ್ತಾರೆ. ನೀನು ಆ ಕಡೆ ಗಾಡಿ ಅಲ್ಲದ ಸರಿ ಆಯಿತು ಬಾಯ್ ಫೋನ್ ಮಾಡ್ತೀನಿ. ಸರಿ ಸರಿ ಹುಷಾರು ನಿಧಾನಕ್ಕೆ ಹೋಗು. ಸರಿ ಬಾಯ್ ಸರಿ ಬಾಯ್ ನೀವು ನಿಧಾನಕ್ಕೆ ಹೋಗಿ. ನಾವು ನಿಧಾನ ನಿಧಾನ ಸರಿ. ಏನು ಹೆಸರು ನಿಂದು? ಗೈಸ್ ಮಿಕ್ಕಿದ ಐಟಮ್ ಎಲ್ಲ ಕಾರಿಗೆ ಹಾಕ್ಕೊಂಡು ಮನೆಗೆ ಹೋಗಿ ಮಡಗಿ ಡ್ರೆಸ್ ಚೇಂಜ್ ಮಾಡ್ಕೊಂಬರ್ಬೇಕು. ಡ್ರೆಸ್ಸು ಆಲ್ರೆಡಿ ಫುಲ್ ಹೋಗಿಬಿಟ್ಟಿದೆ. ಫೈನಲಿ ಗೈಸ್ ಎಲ್ಲ ಮುಗೀತು. ಕೂತೀನಿ ಸುಮ್ಮನೆ ಪಾತ್ರೆ ಗೀತ್ರೆ ಎಲ್ಲ ಎತ್ತು ಮಾಡಬೇಕು. ಬಟ್ ನಾಳೆಗೆ ಎತ್ತು ಮಾಡೋಣ ಸುಮ್ಮನೆ ಕೂತೀನಿ, ಸಾಕಾಗ್ಬಿಡ್ತು. ಇನ್ನು ಕಾರಲ್ಲಿ ಐಟಮ್ ಅವೆಲ್ಲ ಇಳಿಸ್ಬೇಕು ತಗೊಂಡಾಗಿತ್ತು. ಆ್ಯಂಡ್ ಇಷ್ಟ ಈ ಬ್ಲಾಗು. ಕೆಲವೊಂದು ಗುಡ್ ಥಿಂಗು ಬ್ಯಾಡ್ ಥಿಂಗ್ ಆದಾಗ ಸ್ಪೆಷಲ್ಸು ಮೈನ್ ಕ್ಯಾರೆಕ್ಟರ್ ಆಗುತ್ತೆ. ಆ ಸ್ಪೆಷಲ್ಸು ಸ್ವಲ್ಪ ಅಲ್ಲಿ ಅಬ್ಸೆನ್ಸ್ ಇದ್ದಾಗ ಸ್ವಲ್ಪ ಡಿಸಪಾಯಿಂಟ್ ಆಗೇ ಆಗುತ್ತೆ. ನೀರಲ್ಲಿ ಏನು ಮಾಡೋಕ್ಕಾಗಲ್ಲ. ಒಂದು ಚೇಂಜ್ ಮಾಡಿದ್ದೀನಿ. SM ಇನ್ಸೂರೆನ್ಸ್ ಆ್ಯಂಡ್ ಲೋನ್ಸ್ ಅಂತ ಜಿಮೇಲ್ ನಡೀತಲ್ಲ, ಸೊ ಅದು ಡಿಲೀಟ್ ಮಾಡಿದ್ದೀನಿ. ಈಗ ಹೊಸ್ದಾಗಿ ಒಂದು ಜಿಮೇಲ್ ಓಪನ್ ಆಗಿದೆ, SM Insurance 123@gmail.com. ಸೊ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಸೊ ಅದನ್ನ ಇವಾಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಓಲ್ಡ್ ಜಿಮೇಲ್ ಐಡಿ ಡಿಲೀಟ್ ಮಾಡಿದ್ದೀನಿ. SM Insurance 123@gmail.com. ಸೊ ಇದು ನ್ಯೂ ಇಮೇಲ್ ಐಡಿ. ಇಮೇಲಿಂದ ಬಿಸ್ನೆಸ್ ಜಿಮೇಲ್ ಐಡಿ. ಆ್ಯಂಡ್ ಒಂದೇ ಒಂದು ಫೋಟೋ ತೆಗೆಸ್ಕೊಳಕ್ಕಾಗಲಿಲ್ಲ. ನಮ್ಮ ಅಕ್ಕನ ಮಗನ ನಾಮಕರಣದಲ್ಲಿ ನಾವೇ ಒಂದು ಫೋಟೋ ತೆಗೆಸ್ಕೊಳಕ್ಕಾಗಲಿಲ್ಲ, ಅಷ್ಟು ಬ್ಯುಸಿ ಇದ್ದೆ. ಏನು ರೀ ಈ ವಿಡಿಯೋ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.